ಬೆಂಗಳೂರಿನಲ್ಲಿ ಲಾರಿ ಮಾಲೀಕನ ಬರ್ಬರ ಕೊಲೆಯಾಗಿದೆ. ಕೂಲಿ ಕಾರ್ಮಿಕನಿಂದ ಲಾರಿ ಮಾಲೀಕನ ಹತ್ಯೆಯಾಗಿದೆ. ಮಹಬೂಬ್ ಕೊಲೆಯಾದಂತಹ ಲಾರಿ ಮಾಲೀಕ ಜಲ್ಲಿಕಲ್ಲು ಅನ್ಲೋಡ್ ಮಾಡುವಂತಹ ಲಾರಿಯನ್ನು ಆತ ಹೊಂದಿದ್ದ. ನಿನ್ನೆ ಹೆಗಡೆ ನಗರ ಆಕಾಶವಾಣಿ ಲೇಔಟ್ನಲ್ಲಿ ಘಟನೆ ನಡೆದಿದೆ. ಖಾಲಿಯಾ ಎಂಬ ಕೂಲಿ ಕಾರ್ಮಿಕನಿಂದ ಈ ಕೃತ್ಯ ಆಗಿದೆ. ಚಾಕುವಿನಿಂದ ಗಿರಿದು ಆರೋಪಿ ಪರಾರಿಯಾಗಿದ್ದಾನೆ. ಕೂಲಿ ಕಾರ್ಮಿಕ ಲಾರಿ ಮಾಲೀಕನ ಹತ್ಯೆ ಮಾಡಿದ್ದಾನೆ. ಮಹಬೂಬ್ ಕೊಲೆಯಾದಂತಹ ಲಾರಿ ಮಾಲೀಕ, ಕೊಲೆಯಾದ ಮಹಬೂಬನನ್ನ ನೋಡ್ತಾ ಇದ್ದೀವಿ. ಜಲ್ಲಿಕಲ್ಲು ಅನ್ಲೋಡ್ ಮಾಡುವಂತಹ ಒಂದು ಲಾರಿಯನ್ನ ಈತ ಹೊಂದಿದ್ದ. ಈತನನ್ನ ಒಬ್ಬ ಕೂಲಿ ಕಾರ್ಮಿಕ ಚಾಕುವಿನಿಂದ ಇರಿದು ಕೊಲೆ ಮಾಡಿ ಪರಾರಿಯಾಗಿದ್ದಾನೆ. ಖಾಲಿಯಾ ಎಂಬ ಕೂಲಿ ಕಾರ್ಮಿಕನಿಂದ ಈ ಕೃತ್ಯ ಆಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಕೊಲೆಯಾದಂತಹ ವ್ಯಕ್ತಿ ಲಾರಿ ಮಾಲೀಕ ಮಹಬೂಬ್ ಮತ್ತು ಆತನ ವೆಹಿಕಲ್ ಕೂಡ ಗಮನಿಸ್ತಾ ಇದ್ದೀವಿ. ಕುಟುಂಬಸ್ಥರ ಆಕ್ರಂದನ. ಕೂಲಿ ಕಾರ್ಮಿಕ ಹಾಗಿದ್ರೆ ಲಾರಿ ಮಾಲೀಕನನ್ನ ಹತ್ಯೆ ಮಾಡಿದ್ಯಾಕೆ? ಇಬ್ಬರಿಗೂ ಜಗಳ ಆಗಿದೆ. ಮಹಬೂಬ್ ಬಳಿ ಕೆಲಸ ಮಾಡ್ತಾ ಇದ್ದಂತ ಈ ಖಾಲಿಯಾ ಕೊಲೆ ಮಾಡಿದ. ಸರ್ 8 ಗಂಟೆಗೆ ಪೊಲೀಸ್ ಸ್ಟೇಷನ್ ಅಲ್ಲೂ FIR ಏನು ಬರ್ಕೊಂಡಿಲ್ಲ. ನಾವು ನಮ್ಮ ಮನೆಯವ್ರಿಗೆ ಹೊಡೆದ್ಬಿಟ್ಟು ಅಲ್ಲೇ ಆಗ್ಬಿಟ್ಟವ್ರೆ ಸರ್. ಯಾರು ಏನು ಕಾರಣ ಗೊತ್ತೇ ಇಲ್ಲ ಸರ್. ಯಾಕೆ ಹೊಡೆದಿದ್ದಾರಂತ ಗೊತ್ತೇ ಇಲ್ಲ ಸರ್. ಬಾಡಿಗೆ ಕರ್ಕೊಂಡು ಹೋಗಿರೋದು ಹೊಡೆದಿರೋದು ಸರ್. ಅವರು ಒಂದು ಯಾರು ಲಗ್ನ ಅಂತಾರಲ್ಲ, ಅವರು ಮತ್ತು ಯಾರು ಇಬ್ರು ಇದ್ದಾರಂತೆ. ಅವ್ರು ಎಲ್ಲ ಕುಲ ಕರೆದ್ಬಿಟ್ಟು ಹೊಡೆದಿರೋದು ಸರ್. ಏನಿಲ್ಲ ಸರ್, ಏನಿಲ್ಲ ಸರ್. ಬೆಳಿಗ್ಗೆ ಯಾರ ಗತಿಗೂ ಹೋಗಲ್ಲ ಸರ್. ಯಾರ ಗತಿಗೂ ಹೋಗಲ್ಲ ಸರ್. ಅವರು ಯಾರಿಗೂ ಒಂದ್ ಮಾತಾಡಲ್ಲ ಸರ್. ನಮ್ಮ ಯಜಮಾನ್ಗೆ ನ್ಯಾಯ ಕೊಡಿ ಸರ್. ನನ್ ಚಿಕ್ಕ ಮಕ್ಳು ಇದ್ದಾರೆ ಸರ್. 10-11 ವರ್ಷ ಆಯ್ತು ಇಬ್ರೇ ಸರ್. ಇಬ್ರೇ ಇರೋದು. ನಾನು ನಮ್ಮ ಯಜಮಾನ ಹೋಗಿ ಮಾಡ್ತಾ ಇದ್ದೆ ಸರ್. ಅವರೇ ಕೂಲಿ ಮಾಡಿ ತಗೊಂಡ್ ಬಂದ್ ಹಾಕ್ತಾ ಇದ್ರು. ನಾವು ತಿನ್ಕೊಂಡಿದ್ವಿ ಸರ್. ಇವಾಗ ನಮ್ಗೆ ಏನ್ ಮಾಡ್ಬೇಕು ಸರ್? ನಾವು ಅವ್ರಿಲ್ಲ, ನಾನು ಏನ್ ಮಾಡ್ಬೇಕು ಸರ್? ನಮ್ಗೆ ಇದು ಕೊಡಿ ಸರ್, ನ್ಯಾಯ. ಗೊತ್ತು ಕಲ್ತು ಬಿಟ್ಟು ಹೊಡೆದಿರೋದು ಸರ್. ಬಾಡಿಗೆ ಬೆಳಿಗ್ಗೆ ಬಂದ್ಬಿಟ್ಟು ಫೋನ್ ಬಂದಿತ್ತು. ರಾಜು ಅವ್ರು ಫೋನ್ ಮಾಡಿದ್ರು. ಫೋನ್ ಮಾಡಿಬಿಟ್ಟು ನನಗೆ ಈ ವಿಷಯ ನೋಡಿಲ್ಲ. ಆಮೇಲೆ ನಾನು ಫೋನ್ ಚೆಕ್ ಮಾಡಿದ್ರೆ ನಮ್ಮ ಚಿಕ್ಕಪ್ಪ ಫೋನಾಗ ರಾಜು ಫೋನ್ ಬಂದಿತ್ತು. ರಾಜು ಬಂದ್ಬಿಟ್ಟು ಕರೆದಿದ್ದಾನೆ, ಬಾಡಿಗೆ ಐತೆ ಬರ್ರಿ ಅಂದ್ಕೊಂಡು. ಇವ್ರು ಹೋಗಿದ್ದಾರೆ. ಇವ್ರು ಹೋಗಿಬಿಟ್ಟು ರಾಜು ಕೆಲಸ ಅವ್ನು ಕಾಣಿಕನ್ ಬಂದ್ಬಿಟ್ಟು ಇವ್ರ ಮೇಲೆ ಚಾಕು ಏನೋ ಎಲ್ಲ ಹೊಡೆದು ಇದು ಮಾಡಿದ್ದಾರೆ. ಅಲ್ಲಿ ಪಕ್ಕ ಇರೋದವರು ನನ್ಗೆ ಬಂದು ಈ ಥರ